ಬಾಗಲಕೋಟೆ ಜಿಲ್ಲೆ ತಾಲೂಕು ಆಡಳಿತ ಹಾಗೂ ಶ್ರೀ ಶಿವಶರಣ ಹಡಪದ ಅಪ್ಪಣ ಸಮಾಜ ಹುನಗುಂದ ತಾಲೂಕು ಘಟಕ ವತಿಯಿಂದ ದಿನಾಂಕ ಜುಲೈ 10, 2025 ರಂದು ಮುಂಜಾನೆ 11 ಗಂಟೆಗೆ ತಾಲೂಕಾ ಆಡಳಿತ ಸಭಾಂಗಣದಲ್ಲಿ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣವರ 891ನೇ ಜಯಂತ್ಯೋತ್ಸವ ಸಮಾರಂಭವು ತಹಶೀಲ್ದಾರ ನಿಂಗಪ್ಪ ಬಿರಾದಾರರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ಹುನಗುಂದ ತಾಲೂಕಾ ಅಧ್ಯಕ್ಷರಾದ ರೇವಣೆಪ್ಪ ಹಡಪದರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಧರ್ಮದರ್ಶಿಗಳಾದ ಮಂಜುನಾಥ ಕಿರಸೂರರು, ಪ್ರಾಸ್ತಾವಿಕ ಪರ ಹಾಗೂ ಪ್ರಾಧ್ಯಾಪಕರಾದ ಸಮೀರ ಸರ್ಕಾವಸರು, ಉಪನ್ಯಾಸಪರ ಹಾಗೂ ತಹಶೀಲ್ದಾರ ನಿಂಗಪ್ಪರು ಅಧ್ಯಕ್ಷೀಯ ಪರ ಮಾತನಾಡಿ, ಶ್ರೀಹಡಪದ ಅಪ್ಪಣ್ಣವರರ ಜೀವನದಿಂದ ಹಿಡಿದು 12ನೇ ಶತಮಾನದಲ್ಲಿ ಬಸವಣ್ಣವರ ಮುಂದಾಳತ್ವದಲ್ಲಿ ಸಮ ಸಮಾಜ ನಿರ್ಮಾಣಕ್ಕೆ, ಜಾತಿ ಪದ್ಧತಿಯ ನಿರ್ಮೂಲನೆಗೆಂದು ಪ್ರಜಾಪ್ರಭುತ್ವದ ಮೊದಲ ಸಂಸತ್ತು ಎನಿಸಿಕೊಂಡಿರುವ ಅನುಭವ ಮಂಟಪವನ್ನು ಸ್ಥಾಪಿಸಿ ಸರ್ವ ಸಮಾಜದ ಶರಣರ ಪ್ರಾತಿನಿಧಿತ್ವದಲ್ಲಿ ಸಮಕಾಲೀನ ಸಮಾಜದ ಜಾತಿ ಜಡತ್ವಗಳನ್ನು ಹೋಗಲಾಡಿಸಲು ಶ್ರೀ ಶಿವಶರಣ ಅಪ್ಪಣ್ಣವರ 250 ವಚನಗಳು ಹಾಗೂ ಶ್ರೀಗಳ ಶ್ರೀಮತಿಯವರಾದ ಲಿಂಗಮ್ಮನವರ 114 ವಚನಗಳು ಸಮಾಜದಲ್ಲಿ ಕಸಬು ಆಧಾರಿತ ಬೇರೂರಿದ್ದ ಜಾತಿಪಿಡಗನ್ನು ತೊಲಗಿಸಲು ಕ್ರಾಂತಿಕಾರ ಬದಲಾವಣೆಗೆ ಹೇಗೆಲ್ಲ ನಾಂದಿ ಹಾಡಿದವು ಎಂಬುದನ್ನು ಸಮಕಾಲೀನೆಲ್ಲ ಶರಣರು ಕೊಟ್ಟ ಕೊಡುಗೆಯು ಕಾರ್ಯಕ್ರಮದುದ್ದಕ್ಕೂ ಎಳೆ ಎಳೆಯಾಗಿ ವಚನದ ಸಾರಗಳಲ್ಲಿ ಪ್ರಸ್ತಾಪವಾದವು. ನಂತರ ಅಂದಿನ ಸಮಯಕ್ಕೆ ಸೀಮಿತವಾಗದೆ ಸರ್ವಕಾಲಕ್ಕೂ ಪ್ರಸ್ತುತವೆನಿಸುವ ಶರಣರ ವಚನಗಳು ಮತ್ತು ವಿಚಾರಧಾರೆಗಳು ಶಾಲಾ ಪಠ್ಯ ನಿರ್ದೇಶನಾಲಯಕ್ಕೆ ಪಠ್ಯದಲ್ಲಿ ಶರಣವಚನ ಸೇರ್ಪಡೆಗೆ ಸಾಕಷ್ಟು ಬಾರಿ ಒತ್ತಾಯಿಸಿದರೂ ಸಹ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ಧ್ವನಿ ಕೇಳಿಸುತ್ತಿಲ್ಲ. ಹಾಗಾಗಿ ತ್ವರಿತವಾಗಿ ನಮ್ಮ ಬೇಡಿಕೆಯನ್ನು ತಹಶೀಲ್ದಾರರು ಸರ್ಕಾರಕ್ಕೆ ಮುಟ್ಟಿಸುವಂತಾಗಬೇಕೆಂದು ಮನವಿ ಮಾಡಿದರು. ನಂತರ ಶಿವಶರಣರ ವಚನ ಸಂಸ್ಕೃತಿ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲು ಹಾಗೂ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವಂತಾಗಲು ಉನ್ನತ ಮಟ್ಟದ ಶಿಕ್ಷಣವೇ ಅದಕ್ಕೆ ರಹದಾರಿಯಾಗಿದೆ. ಹಾಗಾಗಿ ಭವಿಷ್ಯದ ಪೀಳಿಗೆಗಳಲ್ಲಿ ಶರಣರ ಆಚಾರ ವಿಚಾರಗಳು ಹಾಗೂ ಉನ್ನತ ಮಟ್ಟದ ಸರ್ಕಾರಿ ಉದ್ಯೋಗ ಪಡೆಯಲು ಶಿಕ್ಷಣದಿಂದ ಸುಶಿಕ್ಷಿತರನ್ನಾಗಿಸಿ ಮಹತ್ವದ ಬದಲಾವಣೆ ಕೆಲಸ ಶ್ರೀಹಡಪದ ಅಪ್ಪಣ್ಣ ಸಮಾಜ ವತಿಯಿಂದ ಆಗಬೇಕೆಂದು ಕಿವಿಮಾತುಗಳು ಪ್ರಸ್ತಾಪವಾದವು. ಈ ಒಂದು ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕರಾದ ನಿಂಗರಾಜ ಹುನಗುಂಡಿರು, ನಿರೂಪಿಸಿದರೆ ವೇದಮೂನಿ ಮಹಾಂತಯ್ಯ ಹಿರೇಮಠ ಹಾಗೂ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಹುನಗುಂದ ತಾಲೂಕಿನ ನಗರ ಘಟಕದ ಅಧ್ಯಕ್ಷರಾದ ಸಂಗಪ್ಪ ಹಡಪದ ಪದಾಧಿಕಾರಿಗಳಾದ ಅಮರೇಶನಂದವಾಡಗಿ, ಮಹಾಂತೇಶ ಕೊಪ್ಪದ, ಶಿವಲಿಂಗಪ್ಪ ಮರೋಳ, ಸಂಗಮೇಶ ಸಂಗಮ, ಸಂಗಪ್ಪೆಸ್ ಹಡಪದ, ಹಿರಿಯರಾದ ಬಸವಂತಪ್ಪ ಕಟ್ಟಿಮನಿ, ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡ, ಸಿರಸ್ತೆದಾರರಾದ ಶ್ರವಣ ಮುಂಡೆವಾಡಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಮಹಾಬಳೇಶ ಬಡಿಗೇರರು ಸ್ವಾಗತಗೀತೆ ಹಾಡಿದರು. ಹಾಗೂ ಸಮಾಜದ ಯುವ ಮುಖಂಡರಾದ ಸಂಗಮೇಶ ಎಸ್ ಸಂಗಮ, ಪರಸಪ್ಪ ಕಿರಸೂರ ಸೇರಿದಂತೆ ತಾಲೂಕಾ ಆಡಳಿತದ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಾನ್ಯ ಶ್ರೀ ತಹಶೀಲ್ದಾರ್ ಸಾಹೇಬ್ ನಿಮ್ಮಲ್ಲಿರುವ ವಹಿಸಿಕೊಳ್ಳಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀ ಅದೇ ರೀತಿಯಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಶ್ರೀ ಮಂಜುನಾಥ್ ಕಿರಸೂರು ಮಾತನಾಡುವಂತ ಬಾರೋ 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 ಅಪ್ಪಣ್ಣ ತೋರು ನಮ್ಮ ಮ್ಯಾಲೆ ಕರುಣ ನಿನ್ನ ಋಣ ಹೆಂಗ ತೀರಿಸಲು ನಾನ ನಿನ್ನ ಋಣ ಹೆಂಗ ತೀರಿಸಲು ನಾನ
ಬಗವಡಿ ತಾಲೂಕು ಮಚಿನಾಳ ಗ್ರಾಮ. ಮಚಿಕನ ಗ್ರಾಮದಲ್ಲಿ ಜನಿಸಿ ಬಂದವ ನೀನ. ಬಗವಡಿ ತಾಲೂಕು ಮಚಿನಾಳ ಗ್ರಾಮ. ಮಚಿನಾಳ ಗ್ರಾಮದಲ್ಲಿ ಜನಿಸಿ ಬಂದವ ನೀನ. ಭಕ್ತರ ಸಲುವಾಗಿ ದುಡಿದೆಪ್ಪ ನೀನ. ನಿನ್ನ ಋಣ ಹೆಂಗ ತೀರಿಸಲು ನಾನ. ನಿನ್ನ ಋಣ ಹೆಂಗ ತೀರಿಸಲು ನಾನ. ಬಾರೋ 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 ಶ್ರೀಯಪ್ಪನ್ನ ತೋರೋ ನಮ ಮ್ಯಾಲೆ ಕರುಣಾ. ತೋರೋ ನಮ ಮ್ಯಾಲೆ ಕರುಣಾ. ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಬಲಗೈಯ ಬಂಟನಾಗಿ ದುಡಿದಪ್ಪ ನೀನ. ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಬಲಗೈಯ ಬಂಟನಾಗಿ ದುಡಿದಪ್ಪ ನೀನ. ಎತ್ತಂತ ಹೇಳಲಿ ನಿನ್ನಯವರಣ. ಎದ್ದು ಹೇಳಿದರು ತೀರದು ನಿನ ಮಹಿಮ. ತೋರೋ ನಮ ಮೇಲೆ ಕರುಣಾ. ಶಿವಶರಣ ಹಡಪದಪ್ಪನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ. ಸಮಕಾಲೀನ ಶರಣರಲ್ಲಿ ಹಡಪದಪ್ಪನವರು ಪ್ರಮುಖರು ಅಂತ ಹೇಳ್ಬೋದು. ಯಾಕೆ ಪ್ರಮುಖರು ಅಂತಂದ್ರ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಆತ್ಮೀಯ ಒಡನಾಡಿಯಾಗಿದ್ದರು ಹಡಪದ ಅಪ್ಪಣ್ಣನವರು ಮಾತಾಡುವುದು. ಹಡಪದ ಅಪ್ಪಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸ್ಬಿನಾಳ ಗ್ರಾಮದಲ್ಲಿ ತಂದೆ ಶರಣವೀರಪ್ಪ, ತಾಯಿ ದೇವಕ್ಕಮ್ಮ ಇವರ ಮಗನಾಗಿ ಹುಟ್ಟಿದ ಅಪ್ಪಣ್ಣನವರಿಗೆ ಮೊದಲು ಜೀವಣ್ಣ ಅಂತೇಳಿ ನಾಮಕರಣವನ್ನ ಮಾಡ್ತಾರೆ. ತದನಂತರ ಅವರು ಅಪ್ಪಣ್ಣರ ಆಗ್ತಾರ ಅನ್ನೋದು ನಮ್ಮ ಮುಂದೆ ಬರ್ತದೆ. ಅವರು ಆದ್ರೆ ಅವರಿಗೆ ಮೊದಲು ಉದ್ದೇಶದಿಂದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಡಿ ವೈದ್ಯರು ಅಲ್ಲಿನ ಸಚಿವರೊಂದಿಗೆ ಅದನ್ನ ಸಾಕಷ್ಟು ಬಾರಿ ಮಾತುಕತೆ ನಡೆಸುವ ಮೂಲಕ ಅದಕ್ಕೆ ಅಂತಿಮ ನೀಲ ಲಕ್ಷ್ಯೆಯನ್ನ ರೂಪಿಸುವ ಜೊತೆಗೆ ಅಂತಿಮವಾಗಿ ಅದಕ್ಕೆ ಅವರ ಅಂಕಿತ ಹಾಕುವುದರ ಮೂಲಕ ಇನ್ನೇನು ಸತ್ಯದಲ್ಲಿ ಅದರ ಜೀರ್ಣೋದ್ಧಾರವಾಗುವಂತಹ ಸಾಕಷ್ಟು ಕೆಲಸಗಳು ನಡೆದಿವೆ. ಮುಂದಿನ ಅವಿರಳ ಜ್ಞಾನಿ, ತತ್ವ ಶಿಖಾಮಣಿ, ಮಲ್ಲವಿದ್ದ ಪ್ರವೀಣ, ಹೀಗೆ ಹಲವಾರು ವಿಷಯಗಳಿಂದ ಅಪ್ಪಣ್ಣನವರನ್ನ ನಾವು ಕರಿತಾ ಇದ್ವಿ. ಅಪ್ಪಣ್ಣನವರು ಬಹಳ ಮೇಧಾವಿಗಳು ಆಗಿದ್ದರಿಂದಲೇ ಬಸವಣ್ಣನವರು ಅವರನ್ನ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡಿರುವುದು ತಮ್ಮೆಲ್ಲರ ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ನಾಳದಲ್ಲಿ ಗುರುಗಳಾದ ಚನ್ನಮಲ್ಲೇಶ್ವರರ ಕಡೆ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಅವಾಗ ಈಗಿನ ಪ್ರಾಥಮಿಕ ಶಾಲೆಗಳಿರಲಿಲ್ಲ, ಪ್ರಾಥಮಿಕ ಗುರುಕುಲಗಳು ಅಂತ ಇರ್ತಾ ಇದ್ವು. ಆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಿರುವ ಅಪ್ಪಣ್ಣನವರು ವೇದ, ಪುರಾಣ, ಉಪನಿಷತ್ತುಗಳನ್ನ ಅಭ್ಯಾಸವನ್ನ ಮಾಡ್ತಾರೆ. ಆಯ್ತು ಅನ್ನುವಂಥದ್ದು ಪ್ರತೀತಿ ಇದೆ. ಶರಣಿ ಲಿಂಗಮ್ಮ ತಾಯಿಯೂ ಸಹಿತ ವಿರೂಪಾಕ್ಷೇಶ್ವರ ದೀಕ್ಷೆಯನ್ನು ಪಡೆದು ಸಾತ್ವಿಕ ಸಂಪ್ರದಾಯಸ್ಥ ಮಹಿಳೆಯಾಗಿದ್ದಳು ಅನ್ನುವಂಥದ್ದು. ಹೀಗಾಗಿ 11 ವಚನಗಳು ನಮಗೆ ಲಭ್ಯವಾಗಿವೆ. ನೆಚ್ಚುವರು, ನಿಮ್ಮ ನೆತ್ತ ನೆಚ್ಚುವರು ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮುಖರನ್ನು ಎಲ್ಲ ಮನದಲ್ಲಿ ಸ್ಮರಿಸುತ್ತಾ, ಗುರು ಗೋವಿಂದ ದೋ ಕಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪುನೆ ಗೋವಿಂದೋ ಜಿನ್ ದೇವ ಬತಾಯ್. ಅಂದ್ರೆ ಆತ್ಮೀಯರೇ, ದೇವರನ್ನು ಕಾಣುವಂತ ಮಾರ್ಗವನ್ನು ಗುರುಗಳು ಕಲಿಸಿದ್ದಕ್ಕಾಗಿ ಅಲ್ಲಿರುವಂತ ಶರಣರು ಮೊದಲಿಗೆ ಗುರುಗಳು ದೇವರನ್ನು ಅಂತೇಳಿ ಆರಾಧನೆ ಮಾಡ್ತಿತ್ತು. ಆ ಸಾಲಿನಲ್ಲಿ ನಮ್ಮ ಈ ಭಾಗ ಬರುತ್ತಂತ ಹೇಳಿ ನಾನು ಬಹಳ ಇನ್ನು ಹಲವಾರು ಭೇದಗಳಲ್ಲಿ ಉದಯಿಸಿದಂತ ಕ್ರಾಂತಿಕಾರಿ ಶರಣ ತತ್ವಗಳಲ್ಲಿ ಮುಖ್ಯ ಮುಂಚೂಣಿಯಲ್ಲಿ ನಿಲ್ಲುವಂತ ಶರಣರು ಯಾರಾದ್ರೂ ಇದ್ರೆ ಅದು ಹಡಪದ ಅಪ್ಪಣ್ಣ ಅಂತ ಹೇಳಿ ನಾನು ಹೇಳಕ್ಕೆ ಬಹಳಷ್ಟು ಖುಷಿ ಪಡುತ್ತೇನೆ. ಕೂಗನ್ನು ಹಾಕ್ತಾರೆ, ಒಂದು ಆಹ್ವಾನವನ್ನು ನೀಡ್ತಾರೆ. ಯಾರ್ಯಾರು ಜಾತಿಯಿಂದ, ಕೆಳಮಟ್ಟದಿಂದ ಅನ್ಯಾಯಕ್ಕೆ, ಅನಾಚಾರಕ್ಕೆ, ಡಾಂಬಿಕತನಕ್ಕೆ, ಮೌಢ್ಯಗಳಿಗೆ ಬಲಿಯಾಗಿದ್ದೀರಿ, ನಿಮಗೆ ಸಮಾಜ ನೀಡುವಲ್ಲಿ ನಮ್ಮ ಅನುಭವ ಮಂಟಪ ನಿಮಗೆ ಆಹ್ವಾನ ನೀಡುತ್ತದೆ ಅಂತ ಅಂದಾಗ ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಶರಣರು ಅನುಭವ ಮಂಟಪಕ್ಕೆ ಧಾಗಮಿಸುತ್ತಾರೆ.
ಅಂತ ಒಂದು ಧಾವಿಸುವಂತ ಕಾಲಘಟ್ಟಗಳಲ್ಲಿ ಈ ಭಾಗದ ಮಸ್ಗಿನಾಳದ ಒಂದು ಮುತ್ತು ಕಲ್ಯಾಣಕ್ಕೆ ಹೋಗುತ್ತದೆ. ಆ ಕಲ್ಯಾಣಕ್ಕೆ ಹೋದಂತ ಮುತ್ತು ಕೇವಲ ಈ ಒಂದೇ ಭಾಗ ಪಸರಿಸಿದಷ್ಟೇ ಅಲ್ಲ, ಜಗತ್ತಿನ ವಿಶ್ವ ಗುರುವಿನ ಜೊತೆಗೆ ಇವತ್ತು ಗುರುತಿಸಿಕೊಂಡಿದ್ದು ಹಡಪದಪ್ಪಣ್ಣವರ ಒಂದು ಗೌರವಾರ್ಥವಾದಂತ ಒಂದು ಗೌರವ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ. ಮಹಾಮೇಧಾವಿ, ತತ್ವ ಶಿಖಾಮಣಿ, ನಿಜಸುಖಿ, ಶರಣರಲ್ಲಿ ಅತ್ಯಂತ ಸಮಭಾವವನ್ನು ಹೊತ್ತಂತ ಎಲ್ಲರಿಗೂ ಪ್ರೀತಿಯಿಂದ ಕಾಣುವಂತವರು, ಅತಿ ಪ್ರೀತಿಯಿಂದ ಕಾಣುವಂತ ಶರಣರಲ್ಲಿ ಯಾರೊಬ್ಬರು ಶರಣರಿದ್ರೆ ಅದು ಯಾವಾಗ್ಲೂ ಕೂಡ ಎಲ್ಲಾ ಶರಣ ಹೇಳ್ತಿದ್ರು ಅದು ಹಡಪದ ಅಪ್ಪಣ್ಣವರು, ಜೀವಣ್ಣನವರು ಅಂತ ಹೇಳಿದ್ವಿ. ನಾನು ಬಹಳಷ್ಟು ಖುಷಿ ಪಡುತ್ತೇನೆ. ಇಂಥ ಅದ್ಭುತವಾದಂತಹ ವ್ಯಕ್ತಿತ್ವ, ಇಂಥ ಶರಣರ ಬಗ್ಗೆ ಮಾತನಾಡಲಿಕ್ಕೆ ತನ್ನ ತಾ ನುಡಿದೊಡೆ ತನ್ನ ತಾ ನೋಡದೆ ಅನ್ಯರ ಸುದ್ದಿಯ ನುಡಿದಾಡುವವ ಕುಣ್ಣಿಗಳಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ. ಅದ್ಭುತವಾದಂತ ವಚನ. ಈ ವಚನ ಒಂದೇ ಸಾಕು ಸಮಾಜ ನಿರ್ಮಾಣ ಮಾಡುವಲ್ಲಿ ಏನೇನ್ ಬೇಕು ಎಲ್ಲಾ ಅಂಶಗಳನ್ನು ಅಲ್ಲೇ ಬಿತ್ತಿದ್ದಾರೆ. ಇನ್ನೊಬ್ಬರ ಬಗ್ಗೆ ಅನುಮಾನ ಮಾಡೋದಾಗ್ಲಿ, ಇನ್ನೊಬ್ಬರ ಬಗ್ಗೆ ಮಾತನಾಡೋದಾಗ್ಲಿ, ಚಾಡಿಗಳು ಹೇಳೋದಾಗ್ಲಿ, ಇದರಿಂದ ವ್ಯಕ್ತಿತ್ವ ವಿಕಸನಗೊಳ್ಳುವುದಿಲ್ಲ, ಇದರಿಂದ ವ್ಯಕ್ತಿತ್ವ ಹಾಳಾಗುತ್ತದೆ ಅನ್ನುವಂತ ಅದ್ಭುತವಾದಂತ ವಚನ. ಯಾರಾದ್ರೂ 250 ವಚನಗಳಲ್ಲಿ ಹರಿತವಾದ ಖಡ್ಗದಿಂದ ಜನರ ಹೃದಯವನ್ನು ತಿವಿದಿದ್ದು ಯಾರಾದ್ರೂ ಶರಣರಿದ್ರೆ ಅದಕ್ಕೆ ಬಹಳ ಖುಷಿಯಿಂದ ಹೇಳ್ತೇನೆ, ಅದು ಗೌರವದಿಂದ ಹೇಳ್ತೇನೆ. ಅದು ಕೇವಲ ಹಡಪದ ಅಪ್ಪಣ್ಣವರು ಅಂತ ಹೇಳಿ ನನಗೆ ಬಹಳ ಖುಷಿ. ಚನ್ನ ಬಸವಣ್ಣ ಅನ್ನುವಂತ ಮಹಾದೇವಿಗಳು, ಮಾಚಿದೇವನಂತವರು, ಸೂಳೆ ಸಂಗಮ ಅಂತ ಮಹಾನ್ ಜ್ಞಾನಿಗಳು, ಅಷ್ಟೇ ಅಲ್ಲದೆ ಚೌಡಯ್ಯನವರು ಇರ್ಬೋದು, ಹಳಯ್ಯನವರು ಇರ್ಬೋದು, ಮಧುವರಸನಂತ ಸುಂದರವಾದಂತ ವಚನಕಾರರಿಂದ ಸಮೃದ್ಧವಾದಂತ ಈ ಭಾಗ ಇವತ್ತಿಗೂ ಕೂಡ ಜಗತ್ತಿನ ಪಟಲಗಳಲ್ಲಿ ಗುರುತಿಸುವುದು ಎಡವಿದೆ. ಅಂದ್ರೆ ಬಹುಶಃ ನಾವು ಲಿಂಗಾಯತರೆಲ್ಲರೂ ಸೇರಿ ಇವತ್ತು ಏನ್ ಮಾಡಬೇಕಾಗಿದೆ, ಈ ಅಂಶಗಳು ಮೇಲ್ಮಟ್ಟಕ್ಕೆ ಎತ್ತಬೇಕಂತ ಅನಿವಾರ್ಯತೆ ನಮಗೆ ಇತ್ತು. ಈಗಾಗಲೇ ನಮ್ಗೆಲ್ಲ ಗೊತ್ತಿದ್ದಂತೆ ನಿಜಸುಖಿ ಅಪ್ಪಣ್ಣನವರ ಒಂದು ಅವರು ಹುಟ್ಟಿದ ಹಿಡ್ಕೊಂಡು ಅವರು ಸಮಾಜದಲ್ಲಿ ಏನೇನು ಸಾಧನೆ ಮಾಡಿದ್ರು, ಸಮಾಜದ ಅಂಕುಡೊಂಕುಗಳನ್ನ ಹೇಗೆ ತಿದ್ದಿದ್ರು ಅನ್ನೋದ್ರ ಬಗ್ಗೆ ನಮಗೆ ಸರ್ಕಾರ ಅತಿ ವಿನಮ್ರವಾಗಿ ತಿಳಿಸಿದ್ದಾರೆ ಮತ್ತು ಸಮಾಜವನ್ನು ತಿಳಿಸಿದರು. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಆಸಕ್ತ ಎಲ್ಲ ಸಮಾಜದ ಹಿರಿಯರು ಮತ್ತು ಅಧ್ಯಕ್ಷರು ಮತ್ತು ಪತ್ರಿಕೆಗಳನ್ನು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಸಮಾಜದ ಹಿರಿಯರು ಬಗ್ಗೆ ನಾನು ಏನ್ ತಿಳ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿಗೆ ನಮಗೆಲ್ಲ ಹೇಳಿದ್ದಾರೆ. ನಾವು ಕೂಡ ಜನನ ಅವ್ರೇನ್ ಸಾಧನೆ ಮಾಡಿದ್ರು ಅನ್ನೋದು ಅಷ್ಟೇ ನಾವು ತಿಳ್ಕೊಂಡು ಬಂದಿದ್ದೇವೆ. ಅದ್ರ ಜೊತೆಗೆ ಒಂದೆರಡು ವಿಷಯ ಹೇಳ್ಬೇಕಂತಂದ್ರೆ ಬಸವ ಕಲ್ಯಾಣದಲ್ಲಿ ಏನು ಬಸವಣ್ಣವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಈ ನಮ್ಮ ಇವರು ಅಲ್ಲಂ ಕುಟುಂಬದವರಿಗೆ ಪ್ರಪ್ರಥಮ ಗುರುತು ಹಿಡಿದು ಪರಿಚಯ ಮಾಡಿಸಿದಂತೂ ಅಪ್ಪಣ್ಣನವರು ಬಸವಣ್ಣನವರಿಗೆ ಮತ್ತು ಅನುಭವ ನಂತರದಲ್ಲಿ ಪ್ರಥಮವಾಗಿ ಅಲ್ಲಂ ಕುಟುಂಬದವರನ್ನು ಗುರುತು ಮಾಡಿಕೊಟ್ಟರೆ ಅಪ್ಪಣ್ಣನವರು ಮತ್ತು ಅವರ ಒಂದು ವಚನಗಳಲ್ಲಿ ನಿರ್ದೇಶನ ಕೂಡಲ ಚೆನ್ನ ಬಸವರಂತೆ ಒಂದು ಅಂಕಿತ ನಾವು ಇಟ್ಕೊಂಡು ಅವರು ವಚನಗಳನ್ನು ರಚಿಸಿದರು. ಹೇಳ್ತಾ ಅವರು ಆಚಾರ ವಿಚಾರ ಕುರಿತಂತ ವೈಖರಿಗಳನ್ನು ಮಾಡ್ಕೊಂಡು ಶ್ರೇಷ್ಠ ವಚನಕಾರರಾಗಿರ್ತಕ್ಕಂಥ ಶ್ರೀ ಶಿವಶರಣ ವ್ಯಕ್ತಪಡಿಸುತ್ತಾ ತಮ್ಮ ಪ್ರಾಸ್ತಾವಿಕದಲ್ಲಿ ನಾಡಿದ ಶ್ರೀ ಮಂಜುನಾಥ್ ಕಿರ್ಸೂರ್ ಅವರಿಗೆ ಧನ್ಯವಾದಗಳು.